ನಮಸ್ತೆ ಕರ್ನಾಟಕ. ಹಾಗೆ ಮಂಚಕ್ಕೆ ತಲೆಯಾಣಿಸಿ ಕುಳಿತವಳಿಗೆ ಎಲ್ಲವೂ ನೆನಪಾಗಿತ್ತು. ಅರ್ಜುನ್ ಪ್ರೀತಿಯ ಅಪ್ಪುಗೆ ಚೇಷ್ಟೆ, ಆ ನಗು ಮಾತು ಎಲ್ಲವೂ. ತಾಯಿ, ಅಜ್ಜ, ಅಜ್ಜಿ ಮಾತಿನಂತೆ ಮದುವೆಯಾದವಳು ಇಂದು ಈ ಮದುವೆಯನ್ನು ಉಳಿಸಿಕೊಳ್ಳಲು ಒದ್ದಾಡ್ತಿದ್ಲು. ಹಾಗೆ ಕಣ್ಮುಚ್ಚಿ ಕುಳಿತವಳಿಗೆ ಅರ್ಜುನ್ ಬಿಟ್ಟರೆ ಇನ್ನೇನೂ ಕಾಣಲಿಲ್ಲ. ನಿಜವಾದ ಪ್ರೀತಿಗೆ ಆರೋಹಿ ಅರ್ಥ ಕೊಟ್ಟಿದ್ಲು. ಅವನಾಗಿ ತನ್ನ ಬಳಿಗೆ ಬಂದೇ ಬರುವ ಎನ್ನುವ ದೃಢ ನಂಬಿಕೆ. ಕಿತ್ತುಕೊಟ್ಟ ಅದೇ ತಾಳಿ ತನ್ನ ಕುತ್ತಿಗೆಗೆ ಕಟ್ತಾನೆ ಅನ್ನೋ ಭರವಸೆಯಿಂದ ಕೈ ಮುಗಿದು ತನ್ನಿಷ್ಟದ ದೇವರಿಗೆ ಮನಸ್ಸಲ್ಲೇ ಬೇಡಿದ್ಲು. ಅವನು ಹೊಡೆದ ಏಟು ಯಾವುದೂ ಅವಳಿಗೆ ನೋವು ಕೊಟ್ಟಿರಲಿಲ್ಲ. ಬದಲಿಗೆ ಅವನು ತನ್ನ ಹೆಂಡತಿ ಅಂದದ್ದು ತುಂಬ ಖುಷಿ ಕೊಟ್ಟಿತ್ತು. ಅವನಿಗೆ ತಾನು ಎಷ್ಟು ಮುಖ್ಯ ಅನ್ನೋದು ಆ ನಂಬಿಕೆ ಅರ್ಜುನ್ ಮಾತಿನಲ್ಲೇ ಕಂಡುಬಂದಿತ್ತು. ಆರೋಹಿ ಒಂದಿಷ್ಟು ಕಣ್ಮುಚ್ಚಿ ಮಲಗಿದವಳಿಗೆ ಮಾತ್ರೆಯ ಮತ್ತಿನಿಂದ ನಿದ್ರೆ ಆವರಿಸಿತ್ತು. ಕಣ್ಣೀರಿನ ಒಣಗಿದ ಪಸೆ ಕೆನ್ನೆ ಮೇಲೆ ಹಾಗೆ ಇತ್ತು. ರೂಮಿನ ಒಳಗೆ ಹಣ್ಣು ಕಟ್ ಮಾಡಿ ಹಿಡಿದು ಬಂದ ಅರ್ಜುನ್ ಬೆಚ್ಚಗೆ ಮಗುವಿನ ಹಾಗೆ ಮಲಗಿದ್ದವಳ ನೋಡುತ್ತಾ ಎಬ್ಬಿಸದೆ ಅವಳ ಎದುರಿಗೆ ಮಂಡಿಯೂರಿ ಕುಳಿತ. ಅವಳು ಮಲಗಿದ್ದಾಳೆ ಅನ್ನೋದು ಗೊತ್ತಾದ ಮೇಲೆ ಮುಟ್ಟದ. ಅರ್ಜುನ್ ಅವಳ ತಲೆಯನ್ನು ತನ್ನ ಕೈಗಳಿಂದ ಮೆಲ್ಲ ಸವರ್ದ. ಮನಸ್ಸಲ್ಲಿ ನೆಮ್ಮದಿ ಇತ್ತು. ಆ ದೇವರು ಕೊಟ್ಟ ಅದ್ಭುತ ಉಡುಗೊರೆ ಆರೋಹಿ. ಕುಟುಂಬಕ್ಕೆ ಮಾಡಿಸಿದ ಸೊಸೆ, ನನ್ನ ಹೆಂಡತಿ ಎಂದು ನಕ್ಕ. ತಾನು ಒಂದು ಕ್ಷಣದಲ್ಲಿ ಮುರುಗದಾಗೆ ವರ್ತಿಸಲು ಕಾರಣ ಬಲವಾಗಿತ್ತು. ಆ ಮೊಬೈಲಲ್ಲಿ ಬಂದ ವಿಡಿಯೋ ನೋಡಿ ನಂತರ ಆದ ಘಟನೆಗಳನ್ನು ನೆನಪಿಸಿಕೊಂಡ. ಗಂಡನಾಗಿ ತನ್ನ ಹೆಂಡತಿಯನ್ನು ಬೇರೆಯವ್ರ ತೋಳಲ್ಲಿ ನೋಡಿದಾಗ ಬೇಸರ ನಿಜ ಆಗತ್ತೆ. ಆದರೆ ಅದಕ್ಕೆ ಕಾರಣ ನಾನೇ ತಾನೇ ಎಂದು ಅವನ ಮನಸ್ಸು ಚುಚ್ಚಿ ಚುಚ್ಚಿ ಹೇಳಿತ್ತು. ತಾನು ಪದೇ ಪದೇ ಅವಳಿಗೆ ನೋವು ಕೊಡೋ ವ್ಯಕ್ತಿ ಅಷ್ಟೇ ಎಂದು ಅವಳ ಕೆನ್ನೆಯನ್ನು ಮೃದುವಾಗಿ ಮುಟ್ಟಿದ. ಅವಳ ಹೊಟ್ಟೆಯನ್ನು ಅಪ್ಪದವನು ಮಗುವಿನ ಹಾಗೆ ಮನಸ್ಸೋ ಇಚ್ಛೆ ಉಸಿರು ಕಟ್ಟಿ ಅತ್ತವನು. ಅವಳು ಎಲ್ಲಿ ಎಚ್ಚರವಾಗ್ತಾಳೆ ಎಂದು ಹಾಗೆ ತನ್ನ ಸ್ವರವನ್ನು ಒಳ ನುಂಗಿಕೊಂಡ. ಆಕೆ ಗರ್ಭಿಣಿ ಎಂದು ತಿಳಿದು ಖುಷಿಯಾಗಿತ್ತು. ತನ್ನ ಮಗು ಇನ್ನೂ ಜೀವಂತವಾಗಿದೆ ಎಂದು ದೇವರಿಗೆ ಕಣ್ಣೀರಿಡುತ್ತಾ ಕೃತಜ್ಞತೆಯನ್ನು ತಿಳಿಸಿದವನು ನೆಮ್ಮದಿಯಾಗಿ ಉಸಿರು ಬಿಟ್ಟ. ತೋಟದಲ್ಲಿ ಕುಳಿತಾಗ ಕೃಷ್ಣ ತಿಂಡಿ ತಂದು ಕೊಟ್ಟು ಅವನಿಗೆ ಸಮಾಧಾನ ಮಾಡಿ ತಿಂಡಿ ತಿನ್ನಿಸ್ದ. ಆಗ ಮೊಬೈಲ್ಗೆ ಬಂದ ವಿಡಿಯೋ ಪೂರ್ತಿ ನೋಡದೆ ಕೋಪದಲ್ಲೇ ಮೊಬೈಲ್ ಒಡೆದು ಹಾಕ್ತ. ಕೋಪ ಇದ್ದದ್ದು ಸ್ವಾತಿ ಮೇಲೆ. ಕೃಷ್ಣ ಎಷ್ಟೇ ಹೇಳಿದರೂ ಅಲ್ಲಿ ನಿಲ್ಲದೆ ತನ್ನ ಗಾಡಿಯನ್ನು ತೆಗೆದುಕೊಂಡು ಸ್ವಾತಿಗೆ ಬೈಯೋದಕ್ಕೆ ಬಂದಾಗ ಆರೋಹಿ ರಾಹುಲ್ ಮನೆಯಿಂದ ತಮ್ಮ ಕಾರಲ್ಲಿ ಹೋಗೋದನ್ನು ನೋಡಿ ಹಿಂದೆ ಹಿಂಬಾಲಿಸ್ದ. ದೊಡ್ಡ ಹಾಸ್ಪಿಟಲ್ ಎದುರಿಗೆ ನಿಂತ ಕಾರನ್ನು ನೋಡಿ ಆರೋಹಿಗೆ ಏನಾಯಿತು ಎಂದು ಭಯವಾಗಿತ್ತು. ಎದೆ ನಡುಕದಲ್ಲೇ ಅವರ ಹಿಂದೆ ಕಳ್ಳ ಹೆಜ್ಜೆ ಇಟ್ಟವನಿಗೆ ಒಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಸ್ಕ್ಯಾನಿಂಗ್ ರೂಮ್ನಲ್ಲಿ ಪುಟ್ಟ ಕಂದನನ್ನು ತಾನೂ ಕೂಡ ಬಚ್ಚಿಟ್ಕೊಂಡು ನೋಡಿದಾಗ ಮನಸ್ಸಿಗೆ ಹೇಳಲಾರದ ಸಂತೋಷ. ಇನ್ನೊಂದು ಕಡೆ ತನ್ನ ಮಗು ಮತ್ತು ಹೆಂಡತಿಯನ್ನು ಕಳೆದುಕೊಳ್ತಿರೋ ದುಃಖ. ಹಾಗೆ ಹಿಂಬಾಲಿಸಿದ ಅರ್ಜುನ್ ರಾಹುಲ್ ಅವಳನ್ನು ಅದೆಷ್ಟು ಜೋಪಾನವಾಗಿ ನೋಡ್ಕೊಂಡದ್ದು ನೋಡ್ದ. ತಾನಿಷ್ಟು ಮುದ್ದಾಗಿ ಅವಳನ್ನು ನೋಡ್ಕೊಳ್ಳೇ ಇಲ್ಲ ಅನ್ನೋದು ಅವನ ಮುಂದೆ ರಾಹುಲ್ ಮತ್ತು ಆರೋಹಿ ನಡುವಿನ ಬಾಂಧವ್ಯ ತೋರಿಸಿ ಹೇಳಿತ್ತು. ನಂತರ ರಾಹುಲ್ ಮಾತನ್ನು ಗೋಡೆ ಹಿಂದೆ ನಿಂತು ಕೇಳಿಸ್ಕೊಂಡವನು ಎಲ್ಲಿ ರಾಹುಲ್ ಇವಳನ್ನು ಮದುವೆ ಆಗೋದಿಲ್ಲ ಅನ್ನೋ ಭಯ ಕಾಡತೊಡಗಿತ್ತು. ಕಾರಣ ತನಗಿಂತ ಎಲ್ಲದರಲ್ಲೂ ಆರೋಹಿಗೆ ಯೋಗ್ಯ ಪತಿ ರಾಹುಲ್ ಎಂದು ಅವನ ಮನಸ್ಸು ನಿರ್ಧಾರ ಮಾಡಿತ್ತು. ಮತ್ತೆ ಮನೆಗೆ ಬಂದ ಕೂಡಲೇ ನಾಟಕವಾಡಿ ಆರೋಹಿಗೆ ಒಡೆದು ರಾಹುಲ್ ಮನಸ್ಸಲ್ಲಿ ಅವಳ ಬಗ್ಗೆ ಪ್ರೀತಿ ಮೂಡುವಂತೆ ಅರ್ಜುನ್ ಮಾಡಿದ್ದ. ಕಾರಣ ಆರೋಹಿಗೆ ತಕ್ಕ ಜೋಡಿ ಅವಳ ಮನಸ್ಸನ್ನು ಅರ್ಥ ಮಾಡಿಕೊಂಡಿರುವವನು ರಾಹುಲ್ ಎಂದು ನಿರ್ಧರಿಸಿದ್ದ. ಮನಸ್ಸು ಪೂರ್ತಿಯಾಗಿ ಅವಳ ಸಂತೋಷಕ್ಕಾಗಿ ಅವಳ ಬದುಕಿಗಾಗಿ ರಾಹುಲ್ ಬಿಟ್ಟುಕೊಡಲು ಗಟ್ಟಿ ನಿರ್ಧಾರ ಮಾಡಿದ್ದ. ಆರೋಹಿ ಕೂಡ ಈ ರೀತಿ ಹಿಂಸೆ ಕೊಟ್ಟರೆ ಮನಸ್ಸು ಬದಲಾಯಿಸಿಕೊಂಡು ರಾಹುಲನ್ನು ಪ್ರೀತಿಸ್ತಾಳೆ ಅಂತ ನಂಬಿದ್ದ. ಆದರೆ ಅರ್ಜುನ್ ಮನಸ್ಸಲ್ಲಿ ನಿರ್ಧರಿಸಿದ್ದು ಆರೋಹಿಗೆ ಇನ್ನಷ್ಟು ನೋವು ಮಾತ್ರ ಕೊಟ್ಟಿತ್ತು. ಅವಳಿಗೆ ಬೇಕಾದದ್ದು ಅರ್ಜುನ್ ಮಾತ್ರ ಎಂದು ಅವನು ಮರೆತು ಹೋಗಿದ್ದ. ಅಥವಾ ಗೊತ್ತಿದ್ದರೂ ತನ್ನ ಲೋಪದೋಷಗಳಿಂದ ಅವಳಿಂದ ದೂರವಿರಲು ಉಪಾಯ ಮಾಡಿದ್ದ.
ಅವಳ ಹೊಟ್ಟೆಗೆ ಪುಟ್ಟ ಮುತ್ತು ಕೊಟ್ಟು ಅವಳಿಗೆ ಬೆಡ್ಶೀಟ್ ಹೊದಿಸಿ, ಆರೋಹಿ ನೀನು ನಗ್ತಾ ಇರಬೇಕು. ನಾನು ನಿನಗೆ ಎಂದಿಗೂ ಒಳ್ಳೆ ಗಂಡ ಅಲ್ಲ ಕಣೆ. ನೀನು ಹೇಳಿದ್ದು ಸರಿ. ಊರಿಗೆ ನಾನೊಬ್ಬ ಒಳ್ಳೆ ವ್ಯಕ್ತಿ, ಆದರೆ ನಿನಗೆ ಒಬ್ಬ ಕೆಟ್ಟ ವ್ಯಕ್ತಿ. ಅಂದು ನಾನು ವಿಷ ಹಾಕದ ನಿನ್ನ ಮೇಲೆ ಅನುಮಾನ ಮಾಡಿದೆ. ಆ ತಪ್ಪಿಗೆ ಈ ಶಿಕ್ಷೆ ಸರಿ. ನನಗೆ ನಾನೇ ನ್ಯಾಯ ತೀರ್ಪು ಮಾಡಿಕೊಂಡಿರುವೆ ಬಂಗಾರ. ನಿನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತು ಹೋದೆ. ನನಗೆ ಗೊತ್ತು ನೀನು ನನ್ನ ಅದೆಷ್ಟು ಪ್ರೀತಿಸ್ತೀಯ ಅಂತ. ಆದರೆ ನಿನಗೆ ನನಗಿಂತ ಒಳ್ಳೆ ವ್ಯಕ್ತಿ ಬದುಕಿನಲ್ಲಿ ಸಿಕ್ಕಿದ್ದಾನೆ, ನಿನ್ನ ಪುಟ್ಟ ಮಗುವಿನ ಹಾಗೆ ನೋಡಿಕೊಳ್ಳುವ ಎಂದು ಕಣ್ಣು ಹೊರೆಸ್ಕೊಂಡು ಅವಳಿಗೆ ಕಟ್ಟಿದ್ದ ತಾಳಿಯನ್ನು ಕೈಯಲ್ಲಿ ಹಿಡಿದು ಅಲ್ಲೇ ಚೇರ್ ಮೇಲೆ ಕುಳಿತವನು ಯೋಚಿಸುತ್ತಾ ಕುಳಿತಿದ್ದ. ಬೇಗ ಮದುವೆ ಮಾಡಿ ಕಳಿಸ್ಕೊಟ್ರೆ ಒಳ್ಳೆಯದು. ಇಲ್ಲ ಅವಳಿಗೂ ತನ್ನಿಂದ ನೋವು ಎಂದು ಫೋನ್ ಮಾಡಿ ಮದುವೆಗೆ ಎಲ್ಲ ತಯಾರಿ ಮಾಡಿಕೊಂಡ. ಸಂಜೆ ಹೊತ್ತಿಗೆ ಕಣ್ಬಿಟ್ಟವಳನ್ನು ನೋಡಿದ ಅರ್ಜುನ್ ಕಾಫಿ ಹಿಡಿದು ಅವಳ ಮುಂದೆ ನಿಂತಿದ್ದ. ಅವಳು ಕಾಫಿ ಕುಡಿದು ದೇವಸ್ಥಾನಕ್ಕೆ ಹೊರಡಲು ನಿಂತಾಗ ಹಸಿರು ಮತ್ತು ಬಂಗಾರದ ಅಂಚಿನ ಸೀರೆ ಹಿಡಿದು ಲಕ್ಷ್ಮಿ ಬಂದ್ಲು. ಅಮ್ಮನನ್ನು ನೋಡಿ ಏನು ಮಾತಾಡ್ತೆ ಅಲ್ಲೇ ಕುಳಿತ. ಲಕ್ಷ್ಮಿ ಅವನನ್ನು ಗಮನಿಸಿದ್ರು. ಏನು ಮಾತಾಡದೆ ಆರೋಹಿಯನ್ನು ಮಾತ್ರ ನೋಡಿದ್ಲು. ಸೊಸೆ ಮುದ್ದು, ತಾತ ಈ ಸೀರೆಯನ್ನು ನಿನಗೆ ಕೊಡೋದಕ್ಕೆ ಕೇಳಿದ್ರು. ಚಿನ್ನಮ್ಮ, ಬೆಳಗ್ಗೆಯಿಂದ ನಿನ್ನ ಮಾತಾಡಿಸಿಲ್ಲ, ಕೋಪ ಮಾಡ್ಕೋಬೇಡ ಮಗಳೇ. ನನ್ನ ಕಷ್ಟ ನಿನಗೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. ನೀನೇ ಮನೆ ಸೊಸೆ, ಆದರೆ ನಿನ್ನ ಇನ್ನೊಂದು ಮನೆಗೆ ಹೇಗಮ್ಮ ಈ ಕೈಯಿಂದ ಕಳಿಸ್ಲಿ? ನನ್ನ ಮಗ ಓದಿಲ್ಲ, ಆದರೂ ಪ್ರಪಂಚ ಜ್ಞಾನ ಇದೆ ಅಂದ್ಕೊಂಡಿದ್ದೆ. ಆದರೆ ಸುಳ್ಳು ಕೂಸೆ. ಅವನು ತನಗೆ ಬಂದ ಭಾಗ್ಯವನ್ನು ಕಾಲಲ್ಲಿ ಒದ್ದು ಹೋಗೋ ಮೂರ್ಖ ಎಂದು ತಿಳಿದಿರಲಿಲ್ಲ ಕಣವ. ನೀನು ಕಣ್ಣೀರಾಗ್ತೆ ನಗ್ತಾ ಬೇಗ ರೆಡಿಯಾಗಿ ಮಗಳೇ, ದೇವಸ್ಥಾನಕ್ಕೆ ಹೋಗೋಣ ಸರಿನಾ? ರಾಹುಲ್ ಜೊತೆ ಬಂದುಬಿಡು, ನಾವು ಹೋಗಿರ್ತೀವಿ ಎಂದು ಹೇಳುವ ಅಷ್ಟು ವಿಚಾರ ಕಷ್ಟಪಟ್ಟು ಮಗನ ಎದುರಿಗೆ ಸೊಸೆಗೇಳಿ ಲಕ್ಷ್ಮಿ ಹೊರಟಳು. ಅರ್ಜುನ್ ಮನಸ್ಸಿಗೆ ಅಮ್ಮನ ಮಾತುಗಳೆಲ್ಲವೂ ನಾಟಿತ್ತು. ತಾನು ಒಳ್ಳೆ ಮಗ ಅಮ್ಮ, ಆದರೆ ಒಳ್ಳೆ ಗಂಡ ಅಲ್ಲ. ನಿನ್ನ ಸೊಸೆ ಬಂಗಾರ, ಆದರೆ ನನ್ನ ಕೋಪದಿಂದ ನಮ್ಮ ಮಗುನ ಕೊಲ್ಲೋಕೆ ಹೋಗಿದ್ದೆ. ಆದರೆ ಇಂದು ಮಗು ಉಳಿದಿದೆ, ಅದು ದೇವರ ದಯೆ. ನಾನು ಅವಳ ಜೊತೆಗಿದ್ರೆ ಒಂದಲ್ಲ ಒಂದು ನೋವು ಆರೋಹಿಗೆ ಕೊಡುವೆ. ಕೊನೆ ಪಕ್ಷ ಅವಳು ಮಗು ನೆಮ್ಮದಿಯಾಗಿ ಈ ಮನೆಯಿಂದ ದೂರ ಹೋಗಲಿ ಎಂದು ಮನಸ್ಸಲ್ಲೇ ತಾಯಿಗೆ ಕ್ಷಮೆ ಕೇಳಿದ್ದ. ಆರೋಹಿ ಏನು ಮಾತಾಡದೆ ಸೀರೆ ಹಿಡಿದು ನಿಂತವಳು ಆ ಕಡೆ ಈ ಕಡೆ ನೋಡಿ ಅರ್ಜುನ್ ಕಣ್ಮುಚ್ಚಿ ಯೋಚಿಸುತ್ತಾ ಕುಳಿತದನ್ನು ನೋಡಿದ್ಲು. ಅವನೆದುರಿಗೆ ಬಂದು ನಿಂತವಳು ರೀ ಬಾಗ್ಲಾಕಿ ಸೀರೆ ಉಡಿಸಿ ಎಂದವಳ ಮಾತು ಕೇಳಿ ಅರ್ಜುನ್ ತನ್ನ ಕಣ್ಣನ್ನು ಬಿಟ್ಟ. ಬೇಕಾದರೆ ಉಡ್ಕೋ, ಇಲ್ಲ ಇಲ್ಲೇ ಬಿಸಾಕು. ನಾನು ಬಾಗ್ಲಾಕಿ ಹೊರಗೋಗ್ತೀನಿ. ರಾಹುಲ್ಗೆ ಬೇಕಾದರೆ ಕರಿತೀನಿ, ನೀನು ಅವನ ಹತ್ರ ಸಹಾಯ ತಗೋ ಎಂದು ಹೇಳಿದವನ ನೋಡಿ ಆರೋಹಿಗೆ ಕೋಪ ಉಕ್ಕಿತ್ತು. ಅವನ ಎದುರಿಗೆ ನಿಂತವಳು ಕಷ್ಟಪಟ್ಟು ಅವನ ಕೆನ್ನೆಗೆ ಒಂದು ಕೊಟ್ಲು. ಅರ್ಜುನ್ ತನ್ನ ಕೆನ್ನೆಯನ್ನು ಉಚ್ಕೊಳ್ತಾ ಕೋಪದಲ್ಲಿ ನೋಡಿದವನು, ಯಾಕೆ ಹೆಂಗಿದೆ ಮೈಗೆ ನಿನ್ನ ಎಂದು ಅವಳನ್ನೇ ನೋಡಿದವನ ಕೈಗೆ ಸೀರೆ ಕೊಟ್ಟ ಆರೋಹಿ ತನ್ನ ಕೂದಲೆತ್ತಿ ಮೇಲೆ ಕಟ್ಟಿದ್ಲು. ಡೈವೋರ್ಸ್ ಇನ್ನೂ ಆಗಿಲ್ಲ. ನೀವು ನನ್ನ ಗಂಡ ಅನ್ನೋದು ಇನ್ನೂ ಸತ್ಯ. ಅದನ್ನು ಮರೆತು ಬಾಯಿಗೆ ಬಂದದ್ದು ಮಾತಾಡಬೇಡ. ಈ ದೇಹ ನೋಡೋ ಹಕ್ಕು ನಿಮಗೆ ಮಾತ್ರ ಅರ್ಜುನ್, ಆದರೆ ನಿಮಗೆ ಈ ಮನಸ್ಸನ್ನು ನೋಡೋಕೆ ಬರೋಲ್ಲ. ನಾನೇನು ಮಾಡಲಿ? ಹಣೆ ಬರಹ ನಂದು. ಬೇಗ ಉಡಿಸಿ, ಇಲ್ಲ ರಾಹುಲನ್ನು ಮದುವೆ ಆಗೋಲ್ಲ ಅಂತ ಹಠ ಮಾಡ್ತೀನಷ್ಟೇ ಎಂದು ಕೈಕಟ್ಟಿ ಅವನ ಮುಂದೆ ನಿಂತಳು. ಅರ್ಜುನ್ ನಕ್ಕವನು, ಅವಳು ಹೀಗೆಲ್ಲ ಬಗ್ಗೋಲ್ಲ ಅನ್ನೋದು ಗೊತ್ತಿತ್ತು. ಸರಿ ಕಣೆ, ಹೀಗೆ ನುಡಿಸ್ಬೇಕು ತಾನೆ, ಬಾ ನಿಂತ್ಕೋ. ಇಷ್ಟುದ್ದ ಭಾಷಣ ಬಿಗ್ಯೋಕ್ಕೆ ಅಷ್ಟೇ ಬರೋದು ನಿನಗೆ? ತಲೆಯಲ್ಲಿ ಬುದ್ಧಿ ಇದ್ದರೆ ಸ್ವಲ್ಪ ಭವಿಷ್ಯದ ಕಡೆ ಗಮನ ಕೊಡು ಎಂದು ಅವಳ ಡ್ರೆಸ್ ಜಿಪ್ ಬಿಚ್ಚಿದ. ಅವನ ಸ್ಪರ್ಶಕ್ಕೆ ಆರೋಹಿ ಮನಸ್ಸು ಅಕ್ಕಿ ಹಾಗಾರಿತ್ತು. ಅವನ ಮುಂದೆ ಡ್ರೆಸ್ ಬಿಚ್ಚಿ ನಿಂತವಳ ನೋಡುತ್ತಾ ಹಾಗೆ ನಿಂತ. ಸೀರೆಗೆ ಹೊಂದುವ ಬ್ಲೌಸ್ ಮತ್ತು ಲಂಗ ತೊಟ್ಟು ಅವನ ಮುಂದೆ ನಿಂತು ಚಿಟಿಕೆ ಹೊಡೆಯುತ್ತಾ, ಲೋ ಗುಮ್ಮ ಬಾ ಉಡ್ಸು
ಎಂದು ಮಗು ಥರ ಕರೆದವಳ ಹಾಗೆ ನೋಡಿ ಕ್ಷಣಕಾಲ ತನ್ನ ಸ್ಥಿಮಿತ ಕಳೆದುಕೊಂಡ. ಸೀರೆ ಉಡಿಸುತ್ತಾ ಅವಳನ್ನು ತೀರ ಸಮೀಪದಿಂದ ನೋಡುತ್ತಾ, ಹುಷಾರಾಗಿ ನಡಿಯೇ, ಕುದುರೆ ಥರ ಓಡಬೇಡ, ಎಲ್ಲಾದರೂ ಬೀಳ್ತೀಯಾ ಎಂದು ತಾಯಿ ಆಗ್ತಿರುವ ಆರೋಹಿನ ಕಾಳಜಿ ಮಾಡಿ ಹೇಳಿದ್ದ. ಅವಳು ನಗುತ್ತಾ, ಹ್ಞೂ ಹ್ಞೂ ನಂಗೆ ಗೊತ್ತು, ನೀನೇನು ಹೇಳಬೇಡ ಎಂದು ಮುಂದೆ ನಡೆದವಳು ಕಾಲೆಡವಿ ಬೀಳ್ತಿದ್ದವಳ ಕೈಯನ್ನು ಹಿಡಿದು ಬಾಚಿ ತಬ್ಬಿದ. ಅವನ ತೋಳಲ್ಲೇ ಸೆರೆಯಾದ್ಲು. ಇಬ್ಬರು ಹಾಸಿಗೆ ಮೇಲೆ ಬಿದ್ದರು. ಅರ್ಜುನ್ನ ಬಿಸಿ ಅಪ್ಪುಗೆಯಲ್ಲಿ ಹಾಗೆ ಎದೆ ಮೇಲೆ ತಲೆ ಇಟ್ಲು. ಅರ್ಜುನ್ಗೆ ಏನು ಮಾಡಬೇಕೋ ತಿಳಿಲಿಲ್ಲ. ಕೈಯನ್ನು ಹಿಂದೆ ತೆಗೆದುಕೊಂಡ. ನಿನಗೀಗಷ್ಟೇ ಹೇಳ್ದೆ ಅಲ್ವಾ, ಆದರೂ ಬುದ್ಧಿ ಬರೋಲ್ಲ, ನಡೀತಾ ಹುಷಾರು ಅಂದಿಲ್ವಾ, ಯಾಕೆ ಮಕ್ಕಳ ಥರ ಆಡ್ತೀಯಾ, ನೀನು ಹೀಗೆ ಮಾಡಿದರೆ ಎಂದು ನನ್ನ ಮಗುಗೆ ತೊಂದರೆ ಎಂದು ಹೇಳುವವನು ಹಲ್ಕಚ್ಚಿ ಅವಳ ಕಣ್ಣನ್ನೇ ನೋಡ್ತಿದ್ದವನ ಅಪ್ಪಿದ ಆರೋಹಿ ಅವನ ಮೀಸೆಗೆ ಕಚ್ಚುತ್ತಾ, ನಿಂಗೆ ಬುದ್ಧಿ ಇಲ್ವಾ, ನಾನು 1 ತಿಂಗಳಿಂದ ಹೇಳ್ತಿದ್ದೀನಿ, ಆದರೆ ಕಟ್ಕೊಂಡಿರೋ ಹೆಂಡ್ತಿನ ಹೇಗೆ ಇನ್ನೊಬ್ಬರಿಗೆ ಬಿಟ್ಕೊಡೋ ಮನಸ್ಸು ಬಂತು ಅರ್ಜುನ್, ಹೇಳೋ ಎಂದು ಅವನ ತುಟಿಗೆ ತುಟಿ ಒತ್ತಿದ್ಲು. ಅವಳನ್ನು ದೂರ ತಳ್ಳಿದ ಅರ್ಜುನ್ ಅಲ್ಲೇ ಸುಮ್ಮನೆ ಎದ್ದು ಕುಳಿತು, ಹೊರಡೋ ಟೈಮ್ ಆಯಿತು ಅಂದ. ಅವಳು ಅವನ ತೊಡೆ ಮೇಲೆ ಕುಳಿತು ಅವನ ಎದೆಗೆ ತಲೆ ಇಟ್ಟು ಅಪ್ಪಿದ್ಲು. ಅರ್ಜುನ್ಗೆ ಏನು ಮಾಡಬೇಕು ತೋಚಲಿಲ್ಲ. ತಾಯಿ ಆಗ್ತಿದ್ದಾಳೆ, ಬಯಲು ಕೂಡ ಮನಸ್ಸು ಒಪ್ಪಲಿಲ್ಲ. ಸತ್ಯ ಹೇಳ ಆರೋಹಿ, ನನ್ನ ಜೊತೆ ನಿನಗೆ ನೆಮ್ಮದಿ ಇದೆಯೇನೆ ಎಂದು ಮನಸ್ಸು ಬಿಚ್ಚಿ ಕೇಳ್ದ. ಆರೋಹಿ ಅವನ ಕಾಲರ್ ಹಿಡಿದು ತನ್ನೆಡೆಗೆ ಎಳೆದುಕೊಂಡವಳು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಸತ್ಯ, ನೀನು ತಿಳಿಯುತ್ತೆ, ನಿಮಗೆ ಗೊತ್ತು ನನಗೇನು ಬೇಕು ಅಂತ ಎಂದು ಹೇಳಿ ಎದ್ದು ನಿಂತು ತಲೆ ಬಾಚಿಕೊಂಡ್ಳು. ಅವನನ್ನು ನೋಡುತ್ತಾ, ಸ್ವಲ್ಪ ಜೋರಾಗಿ ಅಳಿ, ಇನ್ನು ಮುಂದೆ ಅಳೋದಿದ್ರೆ ಜೋರಾಗತ್ರೆ ನನಗೂ ಕೇಳಿಸುತ್ತೆ, ನನಗಾಗತ್ತಿದ್ದು ನನಗೆ ಗೊತ್ತಾಗಿಲ್ಲ ಅಂದ್ಕೋಬೇಡ ಅರ್ಜುನ್, ಎಲ್ಲ ಗೊತ್ತು ಎಂದು ಹೇಳಿ ಅಲ್ಲಿಂದ ಹೊರ ನಡೆದ್ಲು. ಅರ್ಜುನ್ ಎದ್ದು ಕುಳಿತವನು. ಅವನಿಗೆ ಆರೋಹಿ ಮಾತು ಕೇಳಿ ಭಯ ಆಗಿತ್ತು. ಅಂದರೆ ಆರೋಹಿಗೆ ಎಲ್ಲ ವಿಷಯ ಗೊತ್ತಾಗಿದೆ, ತಾನಿನ್ನು ಹೇಗೆ ಅವಳಿಂದ ದೂರ ಇರಲಿ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತ. ಆರೋಹಿ ನಗುತ್ತಾ ಬಾಗಲ್ ತೆಗೆದು, ಲೋ ಹಿಟ್ಲರ್, ನೀನು ಅಪ್ಪ ಆಗ್ತಿದ್ಯಾ, ಇನ್ನಾದರೂ ಜವಾಬ್ದಾರಿ ಕಲಿ, ಈ ಮದುವೆ ನೀನೇ ನಿಲ್ಲಿಸಿ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ರಾಹುಲ್ ತಾಳಿ ಕಟ್ಟೋದನ್ನು ನಾನು ತಡೆಯಲ್ಲ, ನಿನ್ನ ಮಗುಗೆ ನೀನೇ ಅಪ್ಪ, ಅದನ್ನು ನೆನಪಿನಲ್ಲಿಟ್ಕೊ, ಅಷ್ಟೇ ಅಲ್ಲ, ಈ ಆರೋಹಿ ಈ ವರಟನ್ ಬಿಟ್ಟರೆ ಇನ್ಯಾರ ಮೇಲೂ ಪ್ರೀತಿ ಆಗಲ್ಲ ಕಣೋ, ಕದ್ದು ನೋಡೋ ಬದಲು ಅಪ್ಕೊಂಡು ನಿನ್ನ ಮಗುನ ನೋಡು ಎಂದು ಹೇಳಿ ಅಲ್ಲಿಂದ ರಾಹುಲನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೊರಟಳು. ರಾಹುಲ್ ಅವಳ ಜೊತೆ ಬದುಕು ನಡೆಸಲು ಕಾತುರವಾಗಿ ಕಾಯ್ತಿದ್ದ. ಆದರೆ ಅರ್ಜುನ್ ಮನಸ್ಸಲ್ಲಿ ಆರೋಹಿನ ಬಿಟ್ಟು ಕೊಡದಷ್ಟು ಪ್ರೀತಿ ಒಂದು ಕಡೆ, ಅವಳ ಭವಿಷ್ಯ ಚೆನ್ನಾಗಿರಲಿ ಎಂದು ಇನ್ನೊಂದು ಕಡೆ. ಪಂಚೆ ಬಿಳಿ ಶರ್ಟ್ ತೊಟ್ಟವನು ದೇವಸ್ಥಾನಕ್ಕೆ ಹೊರಟ. ಸ್ವಾತಿ ಅವನೆದುರಿಗೆ ಬರಲು ಕೋಪ ಉಕ್ಕಿತ್ತು. ಬಂದು ಅವಳನ್ನು ವಿಚಾರಿಸ್ಕೊಳ್ಳೋಣ ಎಂದು ತನ್ನ ಗಾಡಿ ತೆಗೆದುಕೊಂಡು ರಾಹುಲ್ ಮತ್ತು ಆರೋಹಿ ಹೋದ ಕಾರಿನ ಹಿಂದೆ ಹೋಗಿದ್ದ. ಎಲ್ಲರೂ ದೇವಸ್ಥಾನದಲ್ಲಿ ಅದಾಗಲೇ ಸೇರಿದ್ರು. ತಾತ ಮತ್ತು ಅರ್ಜುನ್ ಅಪ್ಪ ಸೂರ್ಯ ದೇವರಿಗೆ ಕೈ ಮುಗಿದು ಇಬ್ಬರ ಜಾತಕ, ಹೂ, ಹಣ್ಣು ಮತ್ತು 1 ಕಟ್ಟು ದುಡ್ಡನ್ನು ಇಟ್ಟ ದೊಡ್ಡ ಬೆಳ್ಳಿ ತಟ್ಟೆಯನ್ನು ಪೂಜಾರಪ್ಪನಿಗೆ ಕೊಡಲು ಪೂಜಾರಪ್ಪ ಕೋಪದಲ್ಲಿ ಅದನ್ನು ನೋಡಿದ್ರು. ಎಲ್ಲರ ಮುಖವನ್ನು ನೋಡಿದ್ರು. ಇದೇನು ಧರ್ಮಯ್ಯ ಗೌಡ, ನೀನು ಹಣಕ್ಕೆ ಆಸೆ ಪಡ್ತೀಯಾ ಅಂತ ಗೊತ್ತಿತ್ತು, ಆದರೆ ಮಾನ ಮರ್ಯಾದೆ ಬಿಟ್ಟು ಈ ಮಟ್ಟಕ್ಕೆ ಇಳಿತೀಯಾ ಅಂದ್ಕೊಂಡಿರಲಿಲ್ಲ ಕಣಪ್ಪ, ನಾನು ಈ ಹಣಕ್ಕೆ ಆಸೆಪಟ್ಟು ಮುಹೂರ್ತ ನೋಡೋಕ್ಕಿಲ್ಲ, ದೊಡ್ಡ ಮನೆತನ ಹೆಸರಿಗೆ ಇದ್ದರೆ ಸಾಲದು ಗೌಡ, ಉಸಿರಿನಲ್ಲೂ ದೊಡ್ಡ ಗುಣ ಇರಬೇಕು ಎಂದು ಹೇಳಿದ ಮಾತು ಕೇಳಿ ಧರ್ಮಯ್ಯ ಮತ್ತು ಸೂರ್ಯಪ್ಪ ತಲೆ ತಗ್ಸಿದ್ರು. ಅವರು ಏನೂ ಉತ್ತರ ಕೊಡದೆ ಹಾಗೆ ನಿಂತದ್ದು ನೋಡಿದ ಪೂಜಾರಪ್ಪನ ಕೋಪ ಇನ್ನೂ ನೆತ್ತಿಗೇರಿತ್ತು. ಕಾರಣ ದೇವರ ಮುಂದೆ ನಿಂತು ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ನೋವಿನಲ್ಲಿ ಮತ್ತೆ ಮಾತಾಡಿದ್ರು. ತಲೆ ತಗ್ಸಿದ್ರೆ ಹೇಗೆ ಕಣಪ್ಪ, ಇದು ಯಾವ ಸುಡುಗಾಡಿ ನ್ಯಾಯ ಮಾಡೋಕ್ಕೆ ಹೊರಟಿದ್ಯಾ ನೀನು, ನಗರದಲ್ಲಿ ವಿದ್ಯಾವಂತೆ ಈ ಕೆಲಸ ಮಾಡ್ತಾರೆ ಅಂತ ಇದು ಹಳ್ಳಿ ಕಣಪ್ಪ, ಇನ್ನು ನಾವು ಓದಿಲ್ಲ, ಆದರೆ ಸಂಸ್ಕಾರ ಸಂಸ್ಕೃತಿ ಮರೆತು ಕುಳಿತಿಲ್ಲ ಗೌಡ,
ಸಾಯೋ ತನಕ ಅರ್ಜುನ್ ಆರೋಹಿಗೆ ಗಂಡ. ಅವರೇನೋ ಮಕ್ಕಳು ಅಂದರೆ ನೀವೆಲ್ಲ ಹಿರಿಯರು, ತಲೆ ಕೆಟ್ಟಿದೆಯೇ ನಿಮಗೆಲ್ಲ? ನಿಮ್ಮ ವಂಶಕ್ಕೆ ಹುಚ್ಚು ಹಿಡಿದಿದೆ ಅನಿಸುತ್ತೆ. ಅವನಿಲ್ಲಿ ವೀರ, ಈ ನಿರ್ಧಾರ ಮಾಡಿದ ಅರ್ಜುನ್ ಎಂದು ಸುತ್ತ ನೋಡಲು ಅರ್ಜುನ್ ಕೈಕಟ್ಟಿ ಮೂಲೆಯಲ್ಲಿ ನಿಂತಿದ್ದ. ಅವನ ಬಳಿಗೆ ಹೋದ ಪೂಜಾರಪ್ಪ, ಇದೇನು ಸಂಸ್ಕಾರ ಅರ್ಜುನ್ ನಿಂದು? ನಿನ್ನ ಮಗುವಿನಿಂದ ನೋಡ್ತಿದ್ದೀನಿ. ನೀನ ಈ ರೀತಿ ಕಟ್ಕೊಂಡಿರೋ ಹೆಂಡತಿಗೆ ಆ ಹಾಳಾದ ಸೋಡಾ ಚೀಟಿ ಕೊಟ್ಟಿದ್ದು? ಎಷ್ಟೋ ಜನರ ಸಂಸಾರವನ್ನು ಉಳಿಸಿದ್ದು ನೀನು, ಮೋಸ ಮಾಡಿದ ಎಷ್ಟೋ ಜನಕ್ಕೆ ಶಿಕ್ಷೆ ಕೊಟ್ಟವನು ನೀನು. ಆದರೆ ನೀನು ಹಿಂಗಾಡಿದ್ರೆ ಹೆಂಗೆ? ಊರು ಉದ್ಧಾರ ಆಗುತ್ತೆ ಕಣ್ಮಗ. ಪುಂಡರಿಗೆ ಯಾರಪ್ಪ ಬುದ್ಧಿ ಕಲಿಸೋದು? ನೀನೇ ನೆಟ್ಟಿಗಿಲ್ಲ ಅಂತ ಆಡ್ಕೋತಾರೆ ಅರ್ಜುನ್. ಬಾಬಾ, ಅವಳನೆಗೆ ಕುಂಕುಮ ಇಟ್ಟು ನೀನು ಕೊಟ್ಟ ಸೋಡಾ ಚೀಟಿ ಮನೆಗೆ ಹೋಗಿ ಅರ್ಧ ಹಾಕು. ಬಾಬಾ ಅರ್ಜುನ್, ನಿನ್ನ ಮನಸ್ಸು ಹುಟ್ಟಿದಾಗಿನಿಂದ ಬೆಣ್ಣೆ ಅಂತ ಗೊತ್ತು. ಇದ್ಯಾಕೆ ಗೊಬ್ಬರ ಮಾಡಿಕೊಂಡೆ? ನಾ ಕಾಣೆ ಮಗ, ಸಾಕು ಸಾಕು ಸೆ. ಇನ್ನು ಈ ಕೋಪ ತಾಪ ಎಲ್ಲ ಬಿಡು ಅರ್ಜುನ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಷ್ಟೇ. ನೀನು ನೋಡಿದರೆ ಅವಳನ್ನು ಶಾಶ್ವತವಾಗಿ ದೂರ ಮಾಡ್ಕೋತಿದ್ಯಾ. ಈ ಡುಂಬನ ತಲೆಗೆ ಕಟ್ಟೋದು ಯಾವ ನ್ಯಾಯ ಅರ್ಜುನ್? ಸುತ್ತ 10 ಹಳ್ಳಿಗೆ ನ್ಯಾಯ ಕೊಡೋ ಭಗವಂತ ಕಣೋ ನೀನು. ನಾನು ಅವಿದ್ಯಾವಂತ ಇರ್ಬೋದು, ಆದರೆ ಬುದ್ಧಿ ಇಲ್ಲದೆ ಇರೋ ಮೂರ್ಖ ಅಲ್ಲ. ನೋಡು, ಆ ಗರ್ಭಗುಡಿಯಲ್ಲಿ ಇರೋ ಶಿವ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಆ ಸತ್ಯ ನಂಗೆ ಗೊತ್ತು. ನೀನು ಮರಿಬೇಡ ಕಣ್ಮಗ, ಮರಿಬೇಡ. ಇವಳು ಪಾರ್ವತಿ ಇದ್ದ ಹಾಗೆ, ಕಳ್ಕೊಂಡ್ರೆ ಮತ್ತೆ ಸಿಗಕ್ಕಿಲ್ಲ. ಹಂಗ್ಯ ಈ ಮಾನ ಮರ್ಯಾದೆ ಕಣೋ ಗಡವ. ಒಂದು ಕಿತ್ತ ಹೋದರೆ ಮತ್ತೆ ಬರಕ್ಕಿಲ್ಲ. ಬಾ, ಕುಂಕುಮ ಇಡು ಕೂಸೆ ಎಂದು ಕೈ ಹಿಡಿದು ಅವಳ ಪಕ್ಕ ನಿಲ್ಲಿಸಿದ್ರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.